ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಕೋಸು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕೋಸು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಕೋಸಲ್ಲಿ ಅರ್ಧ ಕೋಸು ಮಾತ್ರ ಹೆಚ್ಚಿಟ್ಕೊಂಡಿದ್ದೀನಿ, ಅದೇ ಜಾಸ್ತಿ ಆಗುತ್ತೆ ನೋಡಿ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಸಾಸಿವೆ ಹಾಕ್ತೀನಿ, ನಂತರ ಜೀರಿಗೆ ಹಾಕ್ತೀನಿ, ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಕರಿಬೇವು, ಅದು ಕೂಡ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಮೂರು ಹೆಚ್ಚಿಟ್ಕೊಂಡಿದ್ದೆ, 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಟಿದ್ದು. ನಂತರ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ಈ ಕೋಸು ಫ್ರೈಗೆ. ಈಗೆಲ್ಲ ಫ್ರೈ ಮಾಡಿದ ನಂತರ ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈರುಳ್ಳಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ನೋಡಿ. ಇದಕ್ಕೆ ಅರಿಶಿಣ ಪುಡಿ ಕೂಡ ಇದಕ್ಕೆ ಹಾಕಬೇಕು. ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಾಗಿದೆ. ಈಗ ಅರಿಶಿಣ ಪುಡಿ ಹಾಕ್ತೀನಿ ನೋಡಿ. 1 ಸ್ಪೂನು, ಚಿಕ್ಕ ಸ್ಪೂನಿಂದ ಒಂದು ಅರಿಶಿಣ ಪುಡಿ ಹಾಕಬೇಕು. 1 ಸ್ಪೂನು. ನಂತರ ಹಾಗೆ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು, 1-2 ನಿಮಿಷ. ನಂತರ ನಾವೆಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಕೋಸು ಕೂಡ ಹಾಕೋತೀನಿ ನೋಡಿ. ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಕೋಸು ಜೊತೆ. ಈಗ ಕೋಸು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಈರುಳ್ಳಿ ಒಗ್ಗರಣೆ ಹಾಕಿರ್ತೀವಲ್ಲ ಅದಕ್ಕೆ ಕೋಸು ಹೆಚ್ಚಿಟ್ಕೊಂಡಿರೋವಂಥ ಕೋಸನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಒಂದು 5 ನಿಮಿಷ ಹಾಗೆ ಮಗಿಸ್ತಾ ಇದ್ದರೆ ಚಮಚದಿಂದ ಸ್ವಲ್ಪ ತಾನಾಗೆ ಎಲ್ಲ ಚೆನ್ನಾಗಾಗುತ್ತೆ. ಕೋಸು ಆಯಿಲ್ನಲ್ಲೇ ಚೆನ್ನಾಗಿ ಆಗಿರುತ್ತೆ. ಇದಕ್ಕೆ ನೀರು ಹಾಕಿ ಏನು ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ. ಹಾಗೆ ಮಗಿಸ್ತಾ ಇರಬೇಕು ಕೈಯಿಂದ, ಇಲ್ಲಾಂದರೆ ಕೆಳಗೆ ಸೀದೋಗೋ ಸಾಧ್ಯತೆ ಇರುತ್ತೆ ನೋಡಿ. ಇದು ತುಂಬ ಈಸಿ ಮಾಡೋದು ಕೂಡ, ದಿಢೀರ್ನೆ ಮಾಡುವಂಥ ಪಲ್ಯ ಇದು ನೋಡಿ. ಎಷ್ಟು ಚೆನ್ನಾಗಾಯ್ತಾಗಲೇ. ಮೇಲೆ ಕೊತ್ತಂಬರಿ ಉದುರಿಸ್ಬೇಕು. ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸ್ವಲ್ಪ ಒಂದು ಹಿಡಿಯಷ್ಟು ಹೆಚ್ಚಿಟ್ಕೊಂಡಿರ್ಬೇಕು ಕೊತ್ತಂಬರಿ, ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಹಾಕಿದ್ದೀನಿ ನೋಡಿ. ಎಲ್ಲ ರೆಡಿಯಾಗಿದೆ. ಹೀಗೆ ನೋಡಿ ಕೋಸು ಪಲ್ಯ, ಆಮೇಲೆ ಮೆಂತೆ ಪಚ್ಚಡಿ ಅಂತೀವಲ್ಲ ಅದು, ಶೇಂಗಾ ಚಟ್ನಿ ಹಾಗೂ ಮೊಸರು ತಿಂತಾಯಿದ್ರೆ ತುಂಬ ಸೂಪರಾಗಿರುತ್ತೆ ನೋಡಿ. ಕೋಸು ಕೂಡ ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.